ಆಪರೇಷನ್ ಕಮಲದ ಬಗ್ಗೆ ಕಾಶಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಅಂತ ಹೇಳಿರಬಹುದು. ಅವರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಸಚಿವ ಎಂ ಬಿ ಪಾಟೀಲ್ ಗರಂ ಆಗಿದ್ದಾರೆ. 55 ಶಾಸಕರು ಸಿಗ್ತಾರಾ? ಅವರೇನು ಹುಣಸೆ ಬೀಜಾನ? ಕಳೆದ ಬಾರಿ 10-15 ಜನ ಕಡಿಮೆ ಇದ್ದರು, ಏನೋ ಮಾಡಿ ಸಾಧನೆ ಮಾಡಿದ್ರು. ಆದರೆ ಈ ಬಾರಿ ಆಪರೇಷನ್ ಕಮಲ ಅಸಾಧ್ಯವಾದ ಮಾತು. ಬಿಜೆಪಿ ಜೆಡಿಎಸ್ನ 10-15 ಶಾಸಕರು ಕಾಂಗ್ರೆಸ್ ಬಾಗಿಲು ಬಡಿತಾ ಇದ್ದಾರೆ. ಇಂತಹ ಸಮಯದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಮಾತನಾಡ್ತಿದ್ದೀರಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ 140 ಆಗ್ತೀವಿ, ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರನ್ನ 2/3 ಎಷ್ಟು ರೀ? 85 ಹೌದಲ್ಲ? 85 ಜನ ಶಾಸಕ ಸಿಗ್ತಾರ. ಹುಣ್ಸಿಕಪ್ಪ ಅವರು ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ, ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಪ್ಪ ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳಿಬಿಡಿ. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDSನ ಭಾಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥವ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದೀರಿ ನೀವು. 30 ಈಗ 140 ಆಗ್ತೀವಿ, ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. 1-2-3